ಈ ರೆಸಿಪಿ ನೋಡಿ ತಯಾರಿಸಬೇಡಿ, ಬಹಳ ಟೇಸ್ಟಿಯಾಗುತ್ತೆ. ಮಾಡುವ ವಿಧಾನ: ಮೊದಲಿಗೆ ಒಂದು ಬೌಲ್ ಉಳಿದಿದ್ದ ಅನ್ನವನ್ನು ತೆಗೆದುಕೊಳ್ಳಿ ಮತ್ತು ಚೆನ್ನಾಗಿ ಮೆದುಗಿಸಿ. ಇದಕ್ಕೆ ಸ್ವಲ್ಪ ಬ್ರೆಡ್ ತುಂಡುಗಳನ್ನು ಸೇರಿಸಿ. ಉಳಿದಿದ್ದರೆ ಒಂದು ಬೌಲ್ ಉಪ್ಪಿಟ್ಟು ಕೂಡ ಸೇರಿಸಬಹುದು. ಇದಕ್ಕೆ 2 ಹೆಚ್ಚಿರುವ ಈರುಳ್ಳಿ, 1 ಹೆಚ್ಚಿರುವ ಕ್ಯಾಪ್ಸಿಕಮ್, 4 ಸಣ್ಣಗೆ ಹೆಚ್ಚಿರುವ ಹಸಿಮೆಣಸಿನಕಾಯಿಯನ್ನು ಹಾಕಿ. 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್, 1 ಟೀ ಸ್ಪೂನ್ ಗರಂ ಮಸಾಲ, 1 ಟೀ ಸ್ಪೂನ್ ಜೀರಾ ಪುಡಿ ಹಾಗೂ 1 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರನ್ನು ಸೇರಿಸಿ. ಇದು ಎಲ್ಲವೂ ಚೆನ್ನಾಗಿ ಮಿಶ್ರಣವಾಗುವಂತೆ ಕಲಸಿ. ಉಪ್ಪನ್ನು ರುಚಿಗೆ ತಕ್ಕಂತೆ ಹಾಕಿ. ಇದನ್ನು ಚೆನ್ನಾಗಿ ಕಲಸಿ ಮತ್ತು ಮೃದುವಾದ ಡೋವನ್ನು ತಯಾರಿಸಿ. ಈಗ ಡೋವನ್ನು ಸ್ವಲ್ಪ ಸ್ವಲ್ಪ ತೆಗೆದುಕೊಂಡು ಕಟ್ಲೆಟ್ ಆಕಾರಕ್ಕೆ ತಯಾರಿಸಿಕೊಳ್ಳಿ. ನಂತರ ಈ ಕಟ್ಲೆಟನ್ನು ಬ್ರೆಡ್ ಕ್ರಮ್ಸಿನಲ್ಲಿ ಉರುಳಿಸಿ. ಒಂದು ಹಾಟ್ ಪ್ಯಾನ್ ಅನ್ನು ಸಿದ್ಧಗೊಳಿಸಿ. ಸ್ವಲ್ಪ ಎಣ್ಣೆ ಹಾಕಿ. ಕಟ್ಲೆಟನ್ನು ಹಾಕಿ ನಿಧಾನವಾಗಿ 2 ಬದಿಯಿಂದ ಕ್ರಿಸ್ಪಿಯಾಗಿ ಗೋಲ್ಡನ್ ಬ್ರೌನ್ ಬರುವಂತೆ ಫ್ರೈ ಮಾಡಿಕೊಳ್ಳಿ. ಈಗ ರುಚಿಯಾದ ಸ್ವಾದಿಷ್ಟವಾದ ವೆಜ್ ಕಟ್ಲೆಟ್ ಸವಿಯಲು ಸಿದ್ಧ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ.